ಹಲೋ ನಮಸ್ತೆ ಆಲ್, ವೆಲ್ಕಮ್ ಬ್ಯಾಕ್ ಟು ಶ್ರೀರಾಮ್ ವ್ಲಾಗ್ಸ್. ಬರೀ ನಾ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಕಟನ್ ಓಪನ್ ಮಾಡಿ ಕಸ ಗುಡಿಸ್ಕೊಂಡು ಸ್ವಲ್ಪ ರಾತ್ರಿ ಊಟ ಮಾಡಿದ್ವೆಲ್ಲ ಬಾಂಡೆ ಇದ್ದು ತೊಳ್ಕೊಂಡು ಅಂಗಳ ಮುಂದೆ ನೀರು ಹೊಡೋದು ರಂಗೋಲಿ ಹಾಕಿ ಬೇಗ ರೆಡಿ ಆದ್ವಿ. ಇಬ್ಬರು ರೆಡಿಯಾಗಿ ಎಲ್ಲಿಗೆ ಹೊಂಟಿದ್ವಿ ಅಂತಂದ್ರೆ ಮಲ್ಲೇಶ್ವರಂದೊಳಗಿರೋ ಶ್ರೀ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊಂಟಿದ್ವಿ. ಸೊ ಇದೊಂದು ಹಳೆ ಪುರಾತನವಾದಂಥ ದೇವಸ್ಥಾನ. ರೀಸೆಂಟಾಗಿ ಶಿವರಾತ್ರಿ ಮುಗಿದೈತಲ್ಲ ಫೆಬ್ರವರಿ ಒಳಗೆ. ಸೊ ಆವಾಗ ಶಿವನ ದೇವಸ್ಥಾನಕ್ಕೆ ಹೋಗೋದಾಗಿರಲಿಲ್ಲ. ಈಗ ಹೋಗಿ ಬರೋಣ ಅಂತೇಳಿ ಇಬ್ಬರು ರೆಡಿಯಾಗಿ ಹೊಂಟ್ವಿ. ನಾವಿರೋ ಜೆ ಪಿ ನಗರಲ್ಲ, ಜೆ ಪಿ ನಗರದಿಂದ ಮಲ್ಲೇಶ್ವರಂ ಹೋಗಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ತೊಗೊಳ್ತೈತಿ. ಸೊ ರೆಡಿಯಾಗಿ ಹೊರಟ್ವಿ. ಏನೂ ನಾಷ್ಟ ಮಾಡಿರಲಿಲ್ಲ, ಯಾಕಂತಂದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಮಾಡಿದ್ರೆ ಆಯ್ತು ಅಂತ ಹೇಳಿ. ಇವತ್ತು ನಾವು ಕಾಡು ಮಲ್ಲೇಶ್ವರ ದೇವಸ್ಥಾನ ನೋಡಕ್ ಹೋಗೋಣ. ಸೊ ಈ ದೇವಸ್ಥಾನ 17ನೇ ಶತಮಾನದಲ್ಲಿ ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣವಾಗಿದ್ದು. ಸೊ ಈ ದೇವಸ್ಥಾನಕ್ಕೆ ಹೆಸರು ಕಾಡು ಮಲ್ಲೇಶ್ವರ ಅಂತ ಹೇಗ್ ಬಂತು ಅಂತಂದ್ರೆ, ಈ ದೇವಸ್ಥಾನವು ಕಾಡಿನ ಮಧ್ಯದಲ್ಲಿ ಇರೋದ್ರಿಂದ ಈ ದೇವಸ್ಥಾನಕ್ಕೆ ಕಾಡು ಮಲ್ಲೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಬನ್ನಿ ಇವತ್ತು ನಾವು ಸ್ವಾಮಿ ಕಾಡು ಮಲ್ಲೇಶ್ವರ ದೇವಸ್ಥಾನ ನೋಡಕ್ಕೆ ಹೋಗೋಣ. ಇದು ತುಂಬ ಪುರಾತನವಾದಂಥ ದೇವಸ್ಥಾನ. ನೋಡಿದ್ರೆ ಗೊತ್ತಾಕೈತಿ. ಸುತ್ತಮುತ್ತ ಎಲ್ಲ ಬರೀ ಗಿಡಗಳು ಕಾಡನ ಐತಿ. ನಡಬರ್ಕ ಒಂದು ವಿಶಾಲವಾದ ಜಾಗದೊಳಗೆ ನಡಬರ್ಕೊಂದು ಶಿವನ ದೇವಸ್ಥಾನ. ಹೊರಗೆ ನಂದಿ ಸ್ವಾಮಿನ ನಮಸ್ಕಾರ ಮಾಡಿದ್ವಿ. ಮತ್ತು ಒಳಗೆ ದೇವರಿಗೆ ಅಭಿಷೇಕ ನಡೆದಿತ್ತು. ಅಭಿಷೇಕದ ದರ್ಶನ ಮಾಡ್ಕೊಂಡ್ವಿ. ಅರಿಶಿಣದ್ದು, ಕುಂಕುಮದ್ದು, ತುಪ್ಪ, ಸಕ್ರೆ, ಕಲ್ಸಕ್ರೆ ಎಲ್ಲ ಹಾಕಿ ದೇವರಿಗೆ ಅಭಿಷೇಕ ಮಾಡಾತಿದ್ರು. ಮತ್ತು ಅಲ್ಲೇ ವಿಭೂತಿ ಇತ್ತು, ಸೈಡಿಗೆ ವಿಭೂತಿ ಹಚ್ಕೊಂಡ್ವಿ. ಇಬ್ಬರು, ನಾನು ನಮ್ಮ ಮನೆಯವರು ವಿಭೂತಿ ಹಚ್ಕೊಂಡು ದೇವ್ರಿಗೆ ಅಭಿಷೇಕ ಮಾಡೋದು ನೋಡ್ಕೊತ ನಿಂತ್ವಿ. ಹಂಗೆ ಗುಡಿ ದೇವಸ್ಥಾನ ಒಂದು 2 ರೌಂಡ್ ಹಾಕಿದ್ರೆ ಅದಂತ ಹಾಕಿದ್ವಿ. ಇರ್ತಾರಲ್ಲ ಪುರಾಣಗಳಿಂದ ಅವ್ನು ನೋಡ್ಕೊಂಡು ಹೋಗೋಣ. ಇಲ್ಲಿ ನೋಡ್ಬೋದು ನೀವು ಶಿವಾಜಿಯವರ ತಮ್ಮನಾದಂತ ಎಂಕೋಜಿಯವರ ಫೋಟೋ ಇದೆ. ಅವರು ಹಿಂದಿನ ಕಾಲದಲ್ಲಿ ಒಂದ್ಸಲ ಈ ದೇವಸ್ಥಾನಕ್ಕಂತ ಸೇವೆ ಸಲ್ಲಿಸಿದ್ರು. ಇಲ್ಲಿ ನೋಡ್ಬೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಫೋಟೋನ. ದೇವಸ್ಥಾನದ ಬೇರೆ ಬೇರೆ ಭಕ್ತರಿಂದ ಬಂದಂತಹ ಕಾಣಿಕೆಗಳಂತ ಪ್ರಭಾವಳಿಗಳು. ಇದು 1923ರಲ್ಲಿ ಸ್ವಾಮಿ ಕಾಡುಮಲ್ಲೇಶ್ವರ ಸ್ವಾಮಿಗೆ ಸಲ್ಲಿಸಿರುವಂತದ್ದು. ಪುರಾತನವಾದಂತ ಕಾಡುಮಲ್ಲೇಶ್ವರ ದೇವಸ್ಥಾನದ ರಥದ ಅಟ್ಟಣಿಗೆ ನೋಡಿದ್ರಲ್ಲ, ಅವೆಲ್ಲ ಪುರಾತನವಾದಂಥ ಅಟ್ಟಣಿಗೆಗಳು ಮತ್ತು ರಥೋತ್ಸವ ಸ್ವಾಮಿಗೆ ಭಕ್ತರ ಕಡೆಯಿಂದ ಬಂದಿರೋವಂಥವು. ಸೊ ಅಲ್ಲಿ ನೋಡಿದ್ರಲ್ಲ, ಅದೊಂದು ರಥೋತ್ಸವ ಪ್ರೆಸೆಂಟಾಗಿ ಅದನ್ನು ಯೂಸ್ ಮಾಡ್ತಾರೆ. ಇಲ್ಲಿ ನೋಡ್ರಿ ಸ್ವಾಮಿಗೆ ಅಭಿಷೇಕ ಹೆಂಗೆ ನಡೆದೈತಿ. ನಾವು ಸ್ವಾಮಿ ಅಭಿಷೇಕ ನೋಡಿ ಕಣ್ ತುಂಬ್ಕೊಂಡ್ವಿ. ಒಂಥರ ಪವಿತ್ರವಾದಂಗೆ ಅನ್ನಿಸ್ತು ನಮ್ಗೆ. ಅಭಿಷೇಕ ಎಲ್ಲ ನೋಡಿ ಭಾಳ ಖುಷಿ ಅನ್ನಿಸ್ತು ಮನಸ್ಸಿಗೆ. ಒಂಥರ ಶಾಂತಿ ಸಿಕ್ಕಂಗಾತು. ಹಾಗೆ ಈ ಕಾಡುಮಲ್ಲೇಶ್ವರ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಆಮೇಲೆ ಗಣೇಶನ ಟೆಂಪಲ್ ಐತಿ, ಮತ್ತು ಷಣ್ಮುಖ ಸ್ವಾಮಿ ದೇವಸ್ಥಾನ ಐತಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಐತಿ. ಎಲ್ಲಿ ನೋಡಿದ್ರೂ ಹಸಿರು. ಎಲ್ಲಿ ನೋಡಿದ್ರು ಗಿಡ, ಗಂಟಿ, ಮರ, ಹೂ ಗಿಡಗಳು ಎಲ್ಲ ನೋಡೋಕೆ ಭಾಳ ಖುಷಿ ಅನ್ನಿಸ್ತೈತಿ. ಈ ನಗರ ಜೀವನದೊಳಗೆ ನಾವು ಇದ್ದಿದ್ದು ಬೇಸತ್ತಿರ್ತೀವಲ್ಲ. ಸೊ ಯಾವಾಗಾರ ಒಂದು ದಿವ್ಸ ಹಿಂಗೆ ಹಸಿರಿನ ಪ್ರದೇಶಕ್ಕೆ ಹೋದಾಗ ಎಷ್ಟು ಖುಷಿ ಆಗ್ತೈತಿ, ಎಷ್ಟು ಮನಸ್ಸಿಗೆ ಶಾಂತಿ ಸಿಗ್ತೈತೆ ಅಂತಂದ್ರೆ ಈ ದೇವಸ್ಥಾನಕ್ಕೆ ಬಂದಮೇಲೆ ನಂಗೆ ಹಂಗೆ ಅನಿಸಿದ್ದು. ಮತ್ತು ಅಷ್ಟು ದೇವಸ್ಥಾನ ಶಾಂತಿಯುತವಾಗಿ ಕೂಡೈತಿ. ಮತ್ತು ಪ್ರಕೃತಿ ಮಡಿಲಲ್ಲಿರೋದ್ರಿಂದ ಖುಷಿ ಅನ್ನಿಸ್ತೈತಿ. ಮತ್ತು ಅಲ್ಲಿ ದೇವಸ್ಥಾನದ ಅಂಗಳದೊಳಗೆ ಆಲದ ಮರ ಮತ್ತು ನಾಗರ ಕಲ್ಲು ಅಂತಾರಲ್ಲ, ಕಲ್ಲು ಇದಾವೆ. ಎಷ್ಟಂದ್ರೆ more than 100 ನಾಗರ ಕಲ್ಲು ಅದಾವಲ್ಲಿ. ಆಲ್ಮೋಸ್ಟ್ 108 ನಾಗರ ಕಲ್ಲು ಇರಬೇಕು. ಎಲ್ಲ ಭಕ್ತರು ಬೇಡ್ಕೊಂಡವ್ರು ಒಬ್ರು ಮಾಡಿಸ್ಕೊಟ್ಟಿದ್ದು ಅಂತಾರವು. ಆಮೇಲೆ ಅಲ್ಲಿ ನಾವು ನಾಗರ ಕಲ್ಲಿಗೆಲ್ಲ ನಮಸ್ಕಾರ ಮಾಡಿ ನಾವು ಆಲದ ಮರದ ರೌಂಡ್ ಹೊಡೋದು ವಾಪಸ್ ಮನೆಗೆ ಬಂದೀವಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.